ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಬೃಹದನಿಗೆ ಯುವರಾಜ ಪಟ್ಟ ಸಿಕ್ಕೋದಿಲ್ಲ, ಆದರೆ ಅವನಿಗೆ ಬೇಕಾದಷ್ಟು ಗೆಳೆಯರ ಒಂದು ಸಮೂಹ ಬೆನ್ನು ಹಿಂದಿರುತ್ತೆ. ಅವರೆಲ್ಲರೂ ಇವನನ್ನು ಹುರಿದುಂಬಿಸಿ ಕೃಷ್ಣನನ್ನು ಕೊಂದು ಬಿಡೋಣ ಅಥವಾ ಸ್ಪಷ್ಟವಾಗಿ ಅವನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾರೆ. ಸಾತ್ಯಕ್ಕೆ ಹೋಗ್ತಾನೆ, ಅವನನ್ನು ಕರ್ಕೊಂಡು ಬರ್ತಾನೆ. ಕೃಷ್ಣ ನಿರಾಯುಧನಾಗಿ ಬಂದು ನಿಂತ್ಕೊಂಡು ಅವರು ಕೇಳಿದ ಪ್ರಶ್ನೆಗಳಿಗೆ ಒಂದೊಂದೇ ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ. ಆಗ ಅವನ ಸ್ಪಷ್ಟವಾದ ಮಾತುಗಳನ್ನು ಕೇಳಿ ಸಾತ್ಯಕಿಗೆ ಅವನ ಮೇಲೆ ನಂಬಿಕೆ ಬರುತ್ತೆ. ಜರಾಸಂಧ ಯುದ್ಧಕ್ಕೆ ಬಂದರೆ ನಾವೆಲ್ಲರೂ ಸಿದ್ಧರಾಗಿರಬೇಕು ಸಾತ್ಯಕಿ ಅಂತ ಕೃಷ್ಣ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಂದರೆ ಅವನು ಯುದ್ಧಕ್ಕೆ ಬಂದೇ ಬರ್ತಾನೆ ಅಂತ ನಿನಗೆ ಅನಿಸುತ್ತಾ ಅಂತ ಕೇಳಿದಾಗ, ಹೌದು, ಅವನ ಸ್ವಭಾವ ನಮಗೆ ಚೆನ್ನಾಗಿ ಗೊತ್ತು. ನಿಮಗೆಲ್ಲರಿಗೂ ಸ್ವತಂತ್ರ ಬೇಡ, ಅವನು ಗುಲಾಮರಾಗ್ತೀವಿ ಅಂತ ನೀವು ಬಯಸೋದಾದರೆ ನೀವು ಇದಕ್ಕೆಲ್ಲ ಸಿದ್ಧರಾಗಬೇಡಿ. ಅವನು ಬಂದ ಮೇಲೆ ಅವನಿಗೆ ಶರಣಾಗತರಾಗಿ ಅಂತ ಕೂಡ ಹೇಳ್ತಾನೆ. ಆಗ ಈ ಸಾತ್ಯಕ್ಕೆ ಹೇಳ್ತಾನೆ, ನೋಡು, ಜರಾಸಂಧ ಯುದ್ಧವನ್ನು ಬಯಸೋದಾದರೆ ನಾವು ನಿನ್ನ ಜೊತೆಗಿರ್ತೀವಿ, ಆದರೆ ನೀನು ನಮಗೇನನ್ನು ಮರೆಮಾಚಕೂಡ್ದು ಅಂತ ಸಾತ್ಯಕ್ಕೆ ಕೃಷ್ಣನಿಗೆ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸತ್ಯಕ ಪುತ್ರ, ನಿಮ್ಮ ಸಂಗಡ ನಾನು ಸ್ಪಷ್ಟವಾಗಲ್ಲದೆ ಇನ್ನೇನು ಮಾತಾಡಿದ್ದೀನಿ ಹೇಳಿ ಅಂತ ಕೇಳಿದಾಗ ಈಗ ಮತ್ತೆ ಸಾತ್ಯಕ್ಕೆ ಶುರು ಮಾಡ್ತಾನೆ. ಹಾಗಾದರೆ ಮಹಾರಾಜರು ಬೃಹದ್ಬಲನಿಗೆ ಯುವರಾಜ ಪಟ್ಟವನ್ನು ಕಟ್ಟದೇ ಇರೋ ಹಾಗೆ ನೀನು ಯಾಕೆ ಅಡ್ಡಿ ಮಾಡ್ತಿದೀಯಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇಲ್ಲ, ಈ ವಿಷಯದಲ್ಲಿ ನಾನು ಒಂದು ಮಾತನ್ನು ಕೂಡ ಹೇಳೇ ಇಲ್ಲ. ನನ್ನ ಮಾತನ್ನು ನೀವು ನಂಬಬೇಕು ಅಂತ. ಅವನ ಈ ಸ್ಪಷ್ಟತನ ಸಾತ್ಯಕಿಗೆ ಇಷ್ಟ ಆಗಿಬಿಡುತ್ತೆ. ಇವನು ಹೇಳ್ತಾನೆ ಮತ್ತೆ ಕೃಷ್ಣ, ಮಹಾರಾಜರ ಇಷ್ಟ ಅದು ಅಷ್ಟೇ, ಅವರಿಗೆ ತಿಳಿದ ಹಾಗೆ ಮಾಡಲಿ. ಬೃಹದ್ಬಲ ಯುವರಾಜ ಆದರೆ ನನಗೂ ಸಂತೋಷನೇ, ಆದರೆ ಅಂತ ಮಾತು ನಿಲ್ಲಿಸ್ತಾನೆ. ಏನಾದರೆ ಅಂತ ಬೃಹದ್ಬಲ ಸಿಟ್ಟಿನಿಂದ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡೋಣ, ನೀನು ಧರ್ಮವನ್ನು ನಿರ್ವಹಿಸಬೇಕು ಅಂತ ಹೇಳಿದಾಗ, ಅಂದರೆ ಈ ಜವಾಬ್ದಾರಿಯನ್ನು ಹೊರಕ್ಕೆ ಅವನಿಗಿಷ್ಟ ಇಲ್ಲ ಅಂತ ನೀನು ಅಂದ್ಕೊಂಡಿದ್ದೀಯೇನು ಅಂತ ಅವನ ಇನ್ನೊಬ್ಬ ಗೆಳೆಯ ವಿರಾಟ ಹೇಳ್ತಾನೆ. ಹಾಗಲ್ಲ, ಬೃಹದ್ಬಲ ಯಾವಾಗ ಈ ಧರ್ಮವನ್ನು ನಿರ್ವಹಿಸೋಕ್ಕೆ ಸಿದ್ಧ ಆಗ್ತಾನೋ ಆಗ ನಾವೆಲ್ಲರೂ ಅವನ ಅಪ್ಪಣೆ ಹಾಗೆ ಪ್ರಾಣ ಬಿಡೋಕ್ಕೂ ಕೂಡ ಸಿದ್ಧರಾಗಿರಬೇಕು ಅಂತ ಕೃಷ್ಣ ಹೇಳ್ತಾನೆ. ಸಾತ್ಯಕ್ಕೆ ಅಧಿಕಾರವಾಣಿಯಿಂದ ಕೇಳ್ತಾನೆ, ಮತ್ತೆ ಅವನಿಗೆ ಯುವರಾಜ ಪಟ್ಟ ಕಟ್ಟೋದಾದರೆ ನೀನು ಅವನ ಜೊತೆಗೆ ನಿಲ್ತೀಯಾ ಅಂತ. ಆಗ ಕೃಷ್ಣ ಮುಗುಳ್ನಗೆ ನಗುತ್ತಾನೆ. ಇವ್ರಿಗೆ ಅವನ ನಗುವನ್ನು ನೋಡಿಬಿಟ್ಟು, ಅರೆ, ನಾವು ಇವನನ್ನು ಹಿಡಿದು ಕೊಲ್ಲಬೇಕು ಅಂತೆಲ್ಲ ಏನು ಸಿದ್ಧವಾಗಿರ್ತಾರೋ ಅವ್ರಿಗೆ ಅದೆಲ್ಲ ಎಲ್ಲೋ ಹೋಗ್ಬಿಡುತ್ತೆ. ಅವರ ಮೂಲವಾದ ಉದ್ದೇಶ ಕರಗಿ ಹೋಗುತ್ತೆ. ಇವನು ಏನು ಹೇಳ್ತಾನೋ ಕೇಳಬೇಕು ಅಂತ ಎಲ್ಲರೂ ಆತುರದಿಂದ ಅವನ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಅಣ್ಣ, ನಾನು ನಿನಗೆ ಮಾತು ಕೊಡ್ತೀನಿ. ನೀನು ಧರ್ಮದ ಪಕ್ಷ ಹಿಡಿದ್ರೆ ನಾವೆಲ್ಲರೂ ನಿನ್ನ ಪಕ್ಷ ಇರ್ತೀವಿ. ನೀವು ಕೂಡ ಎಲ್ಲರೂ ಅವನ ಪಕ್ಷದಲ್ಲೇ ಇರ್ರಿ. ನೀವು ಇವತ್ತಿನಿಂದಲೇ ನಿಮ್ಮ ಶಸ್ತ್ರಗಳನ್ನು ಮಸೆಯಿರಿ. ಎಲ್ಲರೂ ಒಟ್ಟಾಗಿ ಜರಾಸಂಧನನ್ನು ಎದುರಿಸೋಣ ಅಂತೇಳಿ ಹೇಳ್ತಾನೆ. ಆಗ ನಮಗೆ ಜಯ ಖಂಡಿತ, ಅಂದರೆ ಅಧರ್ಮದ ವಿರುದ್ಧ ಜಯ ಖಂಡಿತವಾಗಿ ಸಿಕ್ಕತ್ತೆ ಅಂತ ಕೃಷ್ಣ ಹೇಳ್ತಾನೆ. ಅವನ ಮಾತನ್ನು ಕೇಳಿ ಅಲ್ಲಿದ್ದ ಬೃಹದನ ಗೆಳೆಯರೆಲ್ಲರಿಗೂ ರಕ್ತ ಬಿಸಿ ಏರಿದ ಹಾಗೆ ಭಾಸ ಆಗುತ್ತೆ. ಹೌದು, ನಾವು ಖಂಡಿತ ಗೆಲ್ತೀವಿ ಅಂತೇಳಿ ಎಲ್ಲರೂ ಕೂಕ್ಕೊಳ್ತಾರೆ. ಆಗ ಸಾತ್ಯಕಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಕೃಷ್ಣನ ಹೆಗಲ ಮೇಲೆ ಅವನು ತಲೆ ಇಡ್ತಾನೆ. ಸಾಧು ಕೃಷ್ಣ, ಸಾಧು ಅಂತ ಹೇಳ್ತಾನೆ. ಎಲ್ಲರೂ ಸಾಧು ಸಾಧು ಅಂತಾರೆ, ಅಂದರೆ ನಿನ್ನ ಮಾತು ನಮಗೆ ಒಪ್ಪಿಗೆ ಅಂಥೇಳ್ಬಿಟ್ಟು. ಇಷ್ಟೆಲ್ಲ ಆದರೂ ಕೂಡ ಬೃಹದ್ಬಲನಿಗೆ ಕೃಷ್ಣನಲ್ಲಿ ನಂಬಿಕೆ ಬರೋದಿಲ್ಲ. ಆದರೆ ತನ್ನ ಗೆಳೆಯರೇನೆ ಅವನಿಗೆ ಪರವಾಗಿ ನಿಂತ್ಕೊಂಡು ಅವನು ಹೇಳಿದ ಹಾಗೆ ಕೇಳ್ತಾ ಇದ್ದಾರಲ್ಲ, ಇದೇನು ಅಂತ ಅವನು ಯೋಚನೆ ಮಾಡಿ ಮತ್ತೆ ಮೊದಲಿನ ಸ್ಥಿತಿಗೆ ಬರೋಷ್ಟರಲ್ಲಿ ಕೃಷ್ಣ ಅವನಿಗೆ ತಲೆಬಾಗಿ ಕಾಲು ಮುಟ್ಟಿ ನಮಸ್ಕರಿಸಿ ಎಲ್ಲರಿಗೂ ಕೈ ಮುಗಿದು ಸ್ನೇಹಪೂರ್ವಕವಾಗಿ ಒಂದು ಮಂದಹಾಸವನ್ನು ಕೂಡ ಅವನು ಬೀರಿ ಶಾಂತವಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ದಿನ ರಾತ್ರಿ ಯಾದವ ಪ್ರಮುಖರೆಲ್ಲರೂ ಉಗ್ರಸೇನ ಮಹಾರಾಜನ ಅರಮನೆಯಲ್ಲಿ ಸಭೆ ಸೇರ್ತಾರೆ. ಜರಾಸಂಧ ತನ್ನ ಸ್ಥಿತಿಯನ್ನು ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಮಾಡಿರೋ ತಂತ್ರನ ಶ್ವೇತಕೇತು ಆ ಸಭೆಯಲ್ಲಿ ಎಲ್ರಿಗೂ ಹೇಳ್ತಾನೆ. ಅಂದರೆ ಸ್ವಯಂವರದ ಉದ್ದೇಶ ಏನು, ಅದನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ, ಉಗ್ರಸೇನ ಮಹಾರಾಜನಿಗೆ ಆಹ್ವಾನವನ್ನೇ ಕಳಿಸದೆ ಮಧುರೆಯ ಯಾದವರಿಗೆ ಅವಮಾನ ಮಾಡ್ತಾ ಇರೋದು ಎಲ್ಲವನ್ನು ಅವನು ವಿವರಿಸಿ ಹೇಳ್ತಾನೆ. ಈ ಜರಾಸಂಧನ ತಂತ್ರದಿಂದ ಹುಟ್ಟಿರೋ ಈ ಪರಿಸ್ಥಿತಿಯನ್ನು
ಪ್ರಮುಖರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಮಧುರೆಯ ಯಾದವರಿಗೆ ಅವಮಾನ ಮಾಡಿ ಅವರನ್ನು ದೇಶದ ಇತರ ರಾಜವಂಶಗಳಿಂದ ಬೇರೆ ಮಾಡೋದು ಅವರ ಉದ್ದೇಶ. ಈ ಸಂದರ್ಭದಲ್ಲಿ ಮಧುರೆ ಯಾದವರು ಬಲ ಪ್ರದರ್ಶನ ಮಾಡಿದ್ರೆ ಅದು ಸರ್ವನಾಶಕಾರ ಆಗುತ್ತೆ. ಏಕೆಂದರೆ ಆಗ ಎಲ್ಲರೂ ಇವ್ರ ವಿರುದ್ಧ ತಿರುಗಿ ಬಿದ್ದು ಇವ್ರನ್ನೆಲ್ಲರನ್ನು ಕೂಡ ನಾಶ ಮಾಡಲಿಕ್ಕೆ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಏನು ಮಾಡೋದು? ಆಗ ವೃದ್ಧ ಮಂತ್ರಿ ಇರ್ತಾನೆ ವಿಕದ್ರು, ಅವನು ಬಹಳ ಹಿಂದೆ ಮುಂದೆ ನೋಡ್ತಕ್ಕಂಥ ಸ್ವಭಾವದವನು. ಅವನು ಹೇಳ್ತಾನೆ, ಈ ಅವಮಾನವನ್ನು ಸಹಿಸಿಬಿಡೋಣ, ಅಂದರೆ ಸಹಿಸ್ಕೊಂಡಿರೋಣ. ಮೊದಲು ನಾವು ಮಧುರೆಯನ್ನು ಬಲಪಡಿಸಬೇಕು, ಅದು ಮುಖ್ಯ. ಜೊತೆಗೆ ಇದನ್ನು ಎದುರಿಸೋಕ್ಕೆ ನಮಗೆ ಸಾಕಷ್ಟು ಬಲ ಇಲ್ಲ ಅಂತ ಒಪ್ಕೊಂಡ್ರೂ ಕೂಡ, ಈ ಅವಮಾನವನ್ನು ಸಹಿಸ್ಕೊಂಡ್ರೂ ಕೂಡ ಯಾದವರ ನೀತಿ ಬಲ ಕುಗ್ಗಿ ಹೋಗುತ್ತೆ ಅಂತ ದಳಪತಿ ಶಂಕು ಹೇಳ್ತಾನೆ. ಈ ಬೃಹತ್ ಬಲ ಮತ್ತು ಸಾತ್ವಿಕಿಗಳ ಗುಂಪು ಇರುತ್ತಲ್ಲ, ಅವರೇನು ಮಾಡ್ತಾರೆ, ಇಲ್ಲ ನಮ್ಮ ಗೌರವ ರಕ್ಷಣೆಗೋಸ್ಕರ ಒಂದು ಬಲವಾದ ಕ್ರಮವನ್ನು ಕೈಗೊಳ್ಳಬೇಕು, ಖರೀದಿದ್ರೂ ಪರವಾಗಿಲ್ಲ ಕುಂದಿನಪುರಕ್ಕೆ ಹೋಗಬೇಕು, ಅಗತ್ಯ ಬಿದ್ದರೆ ಆ ರಾಜಕುಮಾರಿಯನ್ನು ಬಲಾತ್ಕಾರದಿಂದ ಹೊತ್ಕೊಂಡು ಬರಬೇಕು ಅಂತ ಅವರುಗಳು ಮಾತಾಡ್ತಾರೆ. ಆದರೆ ಈ ವಸುದೇವ, ಅಕ್ರೂರ ಮತ್ತು ಇತರ ವೃದ್ಧರು ಅಂದರೆ ಮುದುಕರು ಇರ್ತಾರಲ್ಲ, ಅವರೇನು ಹೇಳ್ತಾರೆ, ಬೇಡ, 3 ತಿಂಗಳಲ್ಲಿ ಅದಕ್ಕೆ ಬೇಕಾದ ಸಾಮರ್ಥ್ಯ ಏನು ಅದನ್ನು ನಾವು ಮೊದಲು ಗಳಿಸ್ಕೊಳ್ಳೋಣ ಅಂತಾರೆ. ಏಕೆಂದರೆ ದುಡುಮ್ ಅಂತ ಏನಾದರೂ ಮಾಡೋಕ್ಕೆ ಹೋಗಿ ಆಮೇಲೆ ಕಷ್ಟಕ್ಕೆ ಒಳಗಾಗೋದು ಬೇಡ ಅಂತ ಅವರ ದೂರದೃಷ್ಟಿ ಇರುತ್ತೆ. ಅದು ಅವರ ದೂರಾಲೋಚನೆ. ಕೊನೆಗೆ ಇವ್ರ ಮಾತುಗಳೆಲ್ಲ ಕೇಳಿ ಉಗ್ರಸೇನ ಕೃಷ್ಣನ ಕಡೆ ತಿರುಗ್ತಾನೆ. ಇಷ್ಟು ಹೊತ್ತು ಕೃಷ್ಣ ಏನೂ ಮಾತಾಡದೆ ಮೌನವಾಗಿ ಕೂತ್ಕೊಂಡಿರ್ತಾನೆ. ವಾಸುದೇವ, ನೀನು ಯಾಕೇನು ಮಾತಾಡ್ತಿಲ್ಲ, ನಾವೇನು ಮಾಡೋಣ ಹೇಳು ಅಂತ ದೊರೆ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಪ್ರಭು, ಇಷ್ಟರವರೆಗೂ ಹೇಳಿದ್ದನ್ನು ನಾನು ಒಪ್ಪದೇ ಇದ್ದರೆ ದಯವಿಟ್ಟು ನನ್ನನ್ನು ನೀವು ಕ್ಷಮಿಸಬೇಕು. ನಮ್ಮನ್ನು ಆಹ್ವಾನಿಸದೇ ಇರೋದು ಆ ಭೀಷ್ಮಕನಿಗೆ ಸರಿಯಾಗಿದೆ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲರಿಗೂ ಆಶ್ಚರ್ಯ, ಎಲ್ಲರೂ ತಲೆ ಎತ್ತಿ ನೋಡ್ತಾರೆ. ಬೃಹದನ ಗುಂಪಿಗೆ ತುಂಬ ಸಿಟ್ಟು, ಅಸಹ್ಯ ಆಗುತ್ತೆ ಕೃಷ್ಣನ ಬಗ್ಗೆ. ಅಂದರೆ ಭೀಷ್ಮಕನ ಪಾದಧೂಳಿಯಲ್ಲಿ ನಾವು ಹೊರಳಾಡಬೇಕೇನೋ ಅಂತ ಬೃಹತ್ ಬಲ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದರಲ್ಲಿ ನಮಗೇನು ಅವಮಾನ ಮಾಡೇ ಇಲ್ಲ. ಅವರು ಸ್ವಯಂವರಕ್ಕೆ ಸ್ಪರ್ಧೆ ಮಾಡ್ತಕ್ಕಂಥ ರಾಜ್ಕುಮಾರರನ್ನು ಮಾತ್ರ ಅವರು ಕರೆದಿದ್ದಾರೆ. ಈ ವಯಸ್ಸಲ್ಲಿ ನೀವು ಸ್ಪರ್ಧಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಉಗ್ರಸೇನನಿಗೆ ಹೇಳ್ತಾನೆ. ಜೊತೆಗೆ ನೀವು ಯಾರನ್ನು ಯುವರಾಜರನ್ನಾಗಿ ಕೂಡ ಮಾಡಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಆಗ ಶಂಕು ಹೇಳ್ತಾನೆ, ಆದ್ರೇನು, ನಮಗೆಲ್ಲ ಬೇಕಾದಷ್ಟು ಪಾಳೆಯ ಪಟ್ಟುಗಳಿದೆಯಲ್ಲ, ಅದರಲ್ಲಿ ಯಾರನ್ನಾದರೂ ಕಳಿಸೋಣ ಅಂತ ಶಂಕು ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡಿ, ಭೀಷ್ಮಕನಿಗೆ ತನ್ನ ಮಗಳು ಒಬ್ಬ ರಾಜನನ್ನು ಅಥವಾ ಯುವರಾಜನನ್ನು ಮದುವೆ ಆಗಲಿ ಅಂತ ಅನಿಸಿರಬಹುದು. ಒಬ್ಬ ಸರ್ದಾರನಿಗೆ ಅಥವಾ ಒಬ್ಬ ಪಾಳೆಯ ಪಟ್ಟದಾರನಿಗೆ ಮದುವೆ ಆಗಲಿ ಅಂತ ಅನಿಸಿಲ್ಲದೆ ಇರಬಹುದು. ಯಾದವ ಸರ್ದಾರರಲ್ಲಿ ಯಾರಿಗೂ ಅವರು ಭೀಷ್ಮಕನ ಮಗಳ ಸ್ವಯಂವರದಲ್ಲಿ ಸ್ಥಾನನೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈಗ ಸಭೆ ಪೂರ್ತಿ ನಿಶ್ಶಬ್ದವಾಗಿಬಿಡುತ್ತೆ. ನಿಜ, ಸ್ವಯಂವರಕ್ಕೆ ಹೋಗಬಲ್ಲ ಯುವರಾಜ ಯಾರು ಮಧುರೆಯಲ್ಲೇ ಇಲ್ವಲ್ಲ ಅಂತ ಎಲ್ಲರಿಗೂ ಯೋಚನೆ ಹತ್ಕೊಳ್ಳುತ್ತೆ. ಆಗ ಮಹಾರಾಜ ಹೇಳಕ್ಕೆ ಶುರು ಮಾಡ್ತಾನೆ, ಕೃಷ್ಣ, ನೀನು ಯುವರಾಜನಿಗಿಂತ ಹೆಚ್ಚು ಸಿಂಹಾಸನವನ್ನೇ ನಿನಗೆ ಕೊಡ್ತೀನಿ ಎಂದೆ. ನೀನು ಹೂ ಅಂದರೆ ನನ್ನ ಪದವಿನೇ ಕೊಡ್ತೀನಿ ನಿನಗೆ, ಯುವರಾಜ ಅಲ್ಲ, ನಿನ್ನನ್ನು ರಾಜನನ್ನಾಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಬೃಹದ್ಬಲನಿಗೆ ಅನುಮಾನ ಮತ್ತೆ ಶುರುವಾಗುತ್ತೆ. ಸಿಂಹಾಸನಕ್ಕೋಸ್ಕರ ಇವನು ಏನೋ ಪಿತೂರಿ ಮಾಡ್ತಾ ಇದ್ದಾನೆ ಅಂತ ಕೋಪದಿಂದ ಕೃಷ್ಣನ ಕಡೆಗೆ ನೋಡೋಕ್ಕೆ ಶುರು ಮಾಡ್ತಾನೆ. ಆಗ ಕೃಷ್ಣ ಮತ್ತೆ ಮುಗುಳ್ನಗೆ ನಗುತ್ತಾನೆ. ಈಗಲೂ ನನಗೆ ಹಾಗೆ ಅನಿಸುತ್ತೆ, ನೀವು ಯಾವಾಗಲೂ ನನ್ನ ಮೇಲೆ ಕೃಪೆ ತೋರಿದ್ದೀರಾ. ನೋಡಿ, ನನಗೆ ಯಾವಾಗಲೂ ಗೋಪಾಲಕನಾಗಿರೋದೇ ಇಷ್ಟ. ನನ್ನ ಮಾತನ್ನು ಕೇಳೋದಾದರೆ ನಿಮ್ಮ ಮನಸ್ಸಿಗೆ ಬಂದವರನ್ನು ನೀವು ಯುವರಾಜನನ್ನಾಗಿ ಮಾಡಿ, ನನ್ನನ್ನು ಬೇಡ ಅಂತ ಹೇಳ್ತಾನೆ. ಎಲ್ಲರಿಗೂ ಕಿವಿಗಳು ನೆಟ್ಟಗಾಗತ್ತೆ. ಇದೇನಿದು, ಇವನು ಏನೋ ಮಾಡ್ತಾ ಇದ್ದಾನಲ್ಲ ಅಂತ. ಅವನು ಏನೋ ಒಂದು ಪರಿಹಾರವನ್ನಾಗಲೇ ಹುಡುಕಿಟ್ಟಿರ್ತಾನೆ ಕೃಷ್ಣ. ಆಗ ಮತ್ತೆ ಹೇಳ್ತಾನೆ, ನೋಡಿ ಪ್ರಭು, ನಾವು ಗೋಮಾಂತಕದಿಂದ ಹಿಂತಿರುಗೋಕ್ಕೆ ಮೊದಲು ನಾವು ಬರ್ತೀವೋ ಇಲ್ವೋ ಅಂತ ಸಂಶಯ ಆದಾಗ ನೀವು ಬೃಹದ್ಬಲನಿಗೆ ಯುವರಾಜ ಪಟ್ಟ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರಲ್ವ, ಅವನಿಗೆ ದೇವತೆಗಳಿಗೆ ಪ್ರಿಯವಾದ ಉತ್ತರಾಯಣ ಪ್ರಾರಂಭ ಆದ ತಕ್ಷಣ ಪಟ್ಟ ಕಟ್ಟಿ ಅಂತ ಕೃಷ್ಣ ಹೇಳ್ತಾನೆ. ಬೃಹದ್ಬಲನಿಗೂ ಅವನ ಗೆಳೆಯರಿಗೂ ಆಶ್ಚರ್ಯ. ಎಲ್ಲರೂ ಏನು ಮಾತಾಡದೆ ನಿಂತು ಬಿಡ್ತಾರೆ. ಇವನ ಸಾತ್ವಿಕವಾದ ಈ ವರ್ತನೆಯನ್ನು ಕಂಡು ಹಿರಿಯರೆಲ್ಲರಿಗೂ ಏನು ಹೇಳಬೇಕು ಅಂತ ಗೊತ್ತಾಗದೆ ಎಲ್ಲರಿಗೂ
ಮೆಚ್ಚುಗೆಯಲ್ಲಿ ಮುಳುಗಿ ಹೋಗಿಬಿಡ್ತಾರೆ. ಅಂತಹ ಕಾಲದ ಒಂದು ಬೀಜವನ್ನು ಅವನು ಎಷ್ಟೊಂದು ಮುತ್ಸದ್ದಿತನದಿಂದ ಬುದ್ಧಿವಂತಿಕೆಯಿಂದ ನಾಶ ಮಾಡಿದ್ನಲ್ಲ ಅಂತ ಎಲ್ಲರಿಗೂ ಕೃಷ್ಣನ ಬಗ್ಗೆ ಅಭಿಮಾನ ಮೂಡುತ್ತೆ. ಆಗ ಅಕ್ರೂರನಿಗೂ ಕೂಡ ಗೊತ್ತಾಗುತ್ತೆ, ಬೃಹದ್ಬಲ ದೊರೆ ಆದರೆ ಮಧುರೆಗೆ ಸರ್ವನಾಶ ಆಗತ್ತೆ. ಆದರೆ ಕೃಷ್ಣನಲ್ಲಿ ಅವನಿಗೆ ಅಪಾರವಾದ ನಂಬಿಕೆ ಇರುತ್ತೆ. ಅವನು ಏನು ಮಾತಾಡದೆ ತನ್ನ ಅನುಮಾನವನ್ನು ಒಳಗೆ ಅದುಮಿಕೊಂಡು ಕೃಷ್ಣನ ಕಡೆನೇ ಒಂದು ಅಭಿಮಾನದಿಂದ ನೋಡ್ತಾ ಇರ್ತಾನೆ. ಕೃಷ್ಣ ಮತ್ತೆ ಮಾತು ಮುಂದುವರಿಸ್ತಾನೆ. ಆಮೇಲೆ ಅಂದರೆ ನೀವು ಆ ಬೃಹದನಿಗೆ ಪಟ್ಟ ಕಟ್ಟಿ ಆಮೇಲೆ ಭೀಷ್ಮಕನಿಗೆ ಹೇಳಿ ಕಳಿಸಿ, ಬೃಹದ್ಬಲನಿಗೆ ಆಹ್ವಾನ ಕೊಡಿ ಅಂತ. ಆಗ ಅವರು ಕಳಿಸದೇ ಇದ್ದರೆ ಆಹ್ವಾನವನ್ನು ಅದು ನಮಗೆ ಅವಮಾನ. ಆಗ ನೀವು ಅಪ್ಪಣೆ ಕೊಟ್ಟರೆ ಆಗ ಈ ಅವಮಾನದ ಸೇಡನ್ನು ನಾವು ತೀರಿಸ್ಕೊಳ್ಬಹುದು ಅಂತ ಹೇಳ್ತಾನೆ. ಅಂದರೆ ಅವಾಗ ನಾವು ಕುಂದಿನಪುರದಲ್ಲಿ ಯುದ್ಧ ಮಾಡಬೇಕಾಗತ್ತಲ್ವಾ ಅಂತ ವಸುದೇವ ಹೇಳ್ತಾನೆ. ಆಗ ದಳಪತಿ ಶಂಕು ಹೇಳ್ತಾನೆ, ಅವಮಾನದ ಸೇಡನ್ನು ತೀರಿಸ್ಕೊಳ್ಬೇಕು ಅಂದರೆ ಯುದ್ಧ ಮಾಡಲೇಬೇಕು ನಾವು ಅಂತ. ಯುದ್ಧ ತಪ್ಪಿದ್ದೇ ಅಲ್ಲ ಅಂತ ಯುದ್ಧಕ್ಕೋಸ್ಕರ ಹಂಬಲಿಸ್ತಿದ್ದಂತಹ ಸಾತ್ಯಕಿ ಹೇಳ್ತಾನೆ. ವಧುವನ್ನು ಅಪಹರಿಸಿ ಕೊಂಡೊಯ್ಯುವಂಥ ಸ್ವಯಂವರ ಇದೇ ಮೊದಲದೇನಲ್ಲ. ಏಕೆಂದರೆ ಧರ್ಮನೇ ಮೂರ್ತಿ ಎತ್ತಿದೆ ಅಂತ ಅಂದ್ಕೊಂಡಿರೋ ಹಸ್ತಿನಾಪುರದ ಪೂಜ್ಯ ಭೀಷ್ಮರು ಕೂಡ ಕಾಶಿರಾಜನ 3 ಜನ ಹೆಣ್ಮಕ್ಳನ್ನು ಬಲಾತ್ಕಾರವಾಗಿ ಹೊತ್ಕೊಂಡು ಹೋಗಲಿಲ್ವಾ ಅಂತ ಕೇಳ್ತಾನೆ. ಆಗ ಉಗ್ರಸೇನ ಕೇಳ್ತಾನೆ, ಜರಾಸಂಧನ ಬಲ ನಮ್ಮದಕ್ಕಿಂತ ಹೆಚ್ಚಾಗಿದ್ದರೆ ನಾವು ಈ ಯುದ್ಧವನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ. ಆಗ ಬೃಹದ್ಬಲನ ಮುಖ ಬಣ್ಣಗೊಂದುತ್ತೆ, ತಲೆ ತಗ್ಗಿಸ್ತಾನೆ. ಅಣ್ಣ, ಬೃಹದ್ಬಲ ವಧುವನ್ನು ಎತ್ತುಕೊಂಡು ಬಂದರೆ ಜರಾಸಂಧ ಮತ್ತು ಭೀಷ್ಮಕರ ಪ್ರತಿಷ್ಠೆ ಮಣ್ಣು ಪಾಲಾಗತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆಗ ತುಂಬ ಬುದ್ಧಿವಂತನಾದ ಮಂತ್ರಿಯಾದ ವಿಕದ್ರು ಹೇಳ್ತಾನೆ, ಒಂದು ವೇಳೆ ಬೃಹದ್ಬಲ ಸೋತ್ರೆ ಏನು ಮಾಡಬೇಕು ಅಂತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾವೆಲ್ಲರೂ ಪ್ರಾಣದ ಪಣ ತೊಟ್ಬಿಟ್ಟು ಬೆಂಬಲ ಕೊಟ್ಟರೆ ನಮಗೆ ಸೋಲೇ ಇಲ್ಲ. ಈ ಮಧ್ಯೆ ಬೃಹದ್ಬಲ ಮತ್ತು ಅವನ ತರುಣ ಸರ್ದಾರರು ಕೂಡ ಗುರು ಸಾಂದೀಪನಿಗಳ ಹತ್ರ ಗಾಢ ಶಿಕ್ಷಣವನ್ನು ಪಡಿಬೇಕು, ಯುದ್ಧ ಶಿಕ್ಷಣವನ್ನು ಪಡಿಬೇಕು. ನಮ್ಮ ರಥಸ್ಪರ್ಧೆನೂ ಕೂಡ ನಮ್ಮ ರಥಿಕರಿಗೆ ಒಂದು ಯುದ್ಧ ಸನ್ನದ್ಧತೆಗೆ ಒಂದು ಅವಕಾಶ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಮತ್ತು ನೀನೇನು ಮಾಡ್ತೀಯಾ ಅಂತ ಬೃಹದ್ಬಲ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಉದ್ಧವ ನಿನ್ನ ಜೊತೆಗೆ ಖಂಡಿತವಾಗಿ ಬರ್ತಾನೆ, ಅಣ್ಣ ಬಲರಾಮನು ಕೂಡ ಬರ್ತಾನೆ. ಆದರೆ ನನಗೆ ಏನು ಯೋಚನೆ ಅಂದರೆ, ನನಗೆ ಅಂದರೆ ಇಷ್ಟ ಇಲ್ಲದೇ ಇರೋ ರಾಜ್ಕುಮಾರಿಯನ್ನು ಬಲವಂತವಾಗಿ ಹೊತ್ಕೊಂಡು ಬರೋದು ಧರ್ಮನ ಅನ್ನೋದು ಒಂದು ಸಂದೇಹ ನನಗೆ. ಇನ್ನು ಬೃಹದ್ಬಲನೇ ಇಷ್ಟಪಟ್ಟರೆ ಅವನ ಜೊತೆಯಲ್ಲಿ ನಿಂತ್ಕೊಂಡು ನಾನು ಯುದ್ಧ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಈ ಚರ್ಚೆ ಮುಗಿಯುತ್ತೆ. ಆಗ ಬೃಹದ್ಬಲನಿಗೆ ಭವಿಷ್ಯದ ಯೋಚನೆ ಶುರು ಆಗಿಬಿಟ್ಟು ಭಯ ಶುರುವಾಗುತ್ತೆ. ಏಕೆಂದರೆ ನಾವು ಸೋತ್ರೆ ಏನಾಗುತ್ತೆ, ಅವಮಾನ ಆಗುತ್ತೆ, ಸತ್ರು ಸಾಯಬಹುದು, ಕೃಷ್ಣ ಕಪಟ ತಂತ್ರ ಮಾಡಿರಬಹುದಾ ಅಂತ ಅವನು ಗೊಣಗಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಎಲ್ಲ ಸಭೆ ಮುಕ್ತಾಯ ಆಗುತ್ತೆ. ಶ್ವೇತಕೇತು ಕೃಷ್ಣನ ಜೊತೆಗೆ ಮನೆಗೆ ಹಿಂತಿರುಗುವಾಗ ಹೇಳ್ತಾನೆ, ಅಲ್ಲ ವಾಸುದೇವ, ಬೃಹದ್ಬಲ ಒಂದು ವೇಳೆ ಗೆದ್ದರೂ ಕೂಡ ರುಕ್ಮಿಣಿ ಅವನನ್ನು ಮದುವೆ ಆಗೋದಿಲ್ಲ ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಯ್ಯೋ, ಬಲಾತ್ಕಾರವಾಗಿ ಹೊತ್ಕೊಂಡು ಬಂದಮೇಲೆ ಅವಳೇ ಸಮಾಧಾನ ಮಾಡ್ಕೊತಾಳೆ. ಎಷ್ಟೋ ಜನ ರಾಜ್ಕುಮಾರಿಯರು ಇಷ್ಟ ಇಲ್ಲದಿದ್ರೂ ಕೂಡ ಆಮೇಲೆ ಮದುವೆಯಾಗಿ ಸುಖವಾಗಿ ಇದ್ದಾರಲ್ವಾ ಅಂತ ಹೇಳ್ತಾನೆ. ಮತ್ತು ನಿನ್ನ ಮಾತೇನು ಅಂತ ಶ್ವೇತಕೇತು ಕೇಳಿದಾಗ, ನಾನು ಆ ರೀತಿ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಸರ್ದಾರರ ಸಭೆ ಮುಗಿಯುತ್ತೆ. ಬೃಹದ ಕಂಸೆ ಹತ್ತಿರಕ್ಕೆ ಓಡಿ ಬರ್ತಾನೆ, ಅಂದರೆ ತಾಯಿ ಹತ್ತಿರಕ್ಕೆ. ಅಲ್ಲಿ ಏನಾಯಿತು ಅನ್ನೋ ಕೇಳೋ ಕುತೂಹಲದಿಂದ ಅವಳು ಆತುರದಿಂದ ಕಾಯ್ತಾ ಇರ್ತಾಳೆ. ಬೃಹದನಿಗೆ ತುಂಬ ಕೋಪ ಬಂದುಬಿಟ್ಟಿರುತ್ತೆ. ಅಮ್ಮ, ಆ ಗೊಲ್ಲ ನಮಗೆ ಬಲೆ ಬೀಸಿಬಿಟ್ಟ, ನನ್ನನ್ನು ಮುಗಿಸ್ಬಿಟ್ಟ ಕಣಮ್ಮ ಅಂತೇಳಿ ಹೇಳ್ತಾನೆ. ಯಾಕಪ್ಪ, ಏನಾಯಿತು ಅಂತ ತಾಯಿ ಕೇಳ್ತಾಳೆ. ನನ್ನನ್ನು ತೀರ್ಸೋಕ್ಕೆ ಅಂತ ಅವನು ದಾರಿ ಮಾಡಿಬಿಟ್ಟ ಕಣಮ್ಮ ಅಂತ ಬೃಹದ್ಬಲ ನಿಸ್ಸಹಾಯಕನಾಗಿ ಸಭೆಯಲ್ಲಿ ನಡೆದದ್ದನ್ನೆಲ್ಲ ಕಂಸೆಗೆ ಹೇಳ್ತಾನೆ. ಕೃಷ್ಣ ಬಹಳ ಜಾಣತನ ತೋರಿಸ್ದ, ನನ್ನನ್ನು ಯುವರಾಜನನ್ನಾಗಿ ಮಾಡಿ ಅಂತ. ಎಷ್ಟು ಔದಾರ್ಯ ಅಂತ ಅನ್ನಿಸ್ತು. ಆಮೇಲೆ ಜರಾಸಂಧನ ಸಂಗಡ ಯುದ್ಧ ಮಾಡಿಬಿಟ್ಟು ನಾನು ವೀರ ಎನ್ನಿಸ್ಕೋಬೇಕಂತೆ, ಎಷ್ಟು ದೊಡ್ಡ ಗುಣ. ಆಮೇಲೆ ಅಗತ್ಯವಾದರೆ ನನ್ನ ಸಹಾಯಕ್ಕೆ ಅವನು ಬರ್ತಾನಂತೆ, ಬಂದು ಕೀರ್ತಿನೆಲ್ಲ ತಾನು ದೋಚ್ಕೊಂಡು ಹೋಗ್ತಾನಂತೆ. ಎಷ್ಟು ಸ್ವಾರ್ಥಿ ನೋಡಮ್ಮ ಅವನು ಅಂತ ಹೇಳ್ತಾನೆ. ಕಂಸೆ ನಗುತ್ತಾಳೆ, ಮಗ ಹೇಳೋದನ್ನೆಲ್ಲ ಕೇಳ್ತಾಳೆ. ಆಯಿತು,
ಮಹಾಪ್ರಭು ನಮ್ಮ ತಂದೆ ಅಂದರೆ ಉಗ್ರಸೇನ ಏನು ಹೇಳಿದ್ರು, ನಿನಗೆ ಯುವರಾಜ ಪಟ್ಟ ಕಟ್ತಾರಂತ ಅಂಥೇಳಿ ಕೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.